ಕೆಲವು ಬಾರಿ ಎಷ್ಟೇ ಸಂತೋಷವಿದ್ದರೂ ಮನಸ್ಫೂರ್ತಿಯಾಗಿ ನಗುವುದಕ್ಕೆ ಆಗುವುದಿಲ್ಲ. ಹಾಗೆಯೇ ಎಷ್ಟೇ ದುಃಖವಿದ್ದರೂ ಯಾರೊಂದಿಗೂ ಹಂಚಿಕೊಳ್ಳಲು ಆಗುವುದಿಲ್ಲ. ಎಷ್ಟೇ ಹತ್ತಿರದವರಾದರೂ ಅಷ್ಟು ಒಳ್ಳೆಯತನ ತೋರಿಸಬೇಡ. ಏಕೆಂದರೆ ಶ್ರೀರಾಮನನ್ನು ಕಾಡಿಗೆ ಕಳಿಸಿದ್ದು ತನ್ನ ಕುಟುಂಬವೇ ಎಂದು ಮರೆಯಬೇಡ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಳ್ಳೆಯತನ ಎಷ್ಟು ಇರುತ್ತದೆಯೋ ಅಷ್ಟೇ ಕೇಡು ಕೂಡ ಇರುತ್ತದೆ. ವಿಚಿತ್ರ ಏನೆಂದರೆ ಒಳ್ಳೆಯತನ ಕಂಡವರಿಗೆ ಕೇಡು ಕಾಣುವುದಿಲ್ಲ. ಹಾಗೆಯೇ ಕೇಡು ಕಂಡವರಿಗೆ ಒಳ್ಳೆಯತನ ಕಾಣುವುದಿಲ್ಲ. ಇದೇ ಈ ಪ್ರಪಂಚ. ಕೆಲವು ಸಂದರ್ಭದಲ್ಲಿ ದುಃಖ ಪಡುವುದು ತಪ್ಪಲ್ಲ. ಆದರೆ ದುಃಖದಲ್ಲಿ ಮುಳುಗಿ ಹೋಗುವುದು ತಪ್ಪು. ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವವರು ನಿಮ್ಮೊಂದಿಗೆ ಕೊನೆಯವರೆಗೂ ಜೊತೆಯಾಗಿಯೇ ಇರಬೇಕೆಂದು ಬಯಸುವರು. ಪರಿಸ್ಥಿತಿ ಎಷ್ಟೇ ಕಠಿಣವಾದರೂ ನಿಮ್ಮನ್ನು ಅರ್ಥ ಮಾಡಿಕೊಂಡು ಬದುಕಿರುವಷ್ಟು ದಿನಗಳು ನಿಮಗೆ ಸಹಕಾರಿಯಾಗಿಯೇ ನಿಲ್ಲುವರು. ಹಣ ಕೇವಲ ಸೌಕರ್ಯಗಳನ್ನು ಮಾತ್ರವೇ ಕೊಡಬಲ್ಲದು, ಸಂತೋಷವನ್ನಲ್ಲ. ವಯಸ್ಸಿಗೆ ಮೀರಿದ ಮಾತುಗಳು ಬರುತ್ತಿವೆ ಎಂದರೆ ಸಾಮರ್ಥ್ಯಕ್ಕೆ ಮೀರಿದ ಸಮಸ್ಯೆಗಳು, ಭಾರವಾದ ಜವಾಬ್ದಾರಿಗಳು, ಹೇಳಲಾಗದ ದುಃಖಗಳು ಜೀವನದಲ್ಲಿ ಇರುವವು ಎಂದು ಅರ್ಥ. ಒಂದು ಕಾಲದಲ್ಲಿ ವೃಥಾ ವೆಚ್ಚ ಮಾಡಿದ್ದು ಇಂದು ಬಹಳ ಮೌಲ್ಯಯುತವಾಗಿದೆ. ಅದು ಹಣವಲ್ಲ, ಸಮಯ. ಸಮಯದೊಂದಿಗೆ ಸಂತೋಷಗಳು ಕಳೆದು ಹೋಗಿವೆ.